ಎಲ್ರಿಗೂ ನಮಸ್ತೆ. ನಮ್ಮಲ್ಲಿ ಶ್ರಾವಣದಲ್ಲಿ ಒಂದು ತಿಂಗಳು ಪೂರ್ತಿ ನಾನ್ ವೆಜ್ ಏನು ಮಾಡಲ್ಲ. ಆ ಟೈಮಲ್ಲಿ ಮಾಡೋಂಥ ಒಂದು ಕೈಮಾ ಸಾರು, ಇದು ಕಡಲೆಬೇಳೆ ಉಪಯೋಗಿಸ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡೋಂಥ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ. ಅದಕ್ಕೆ ಒಂದೆರಡು ದೊಡ್ಡ ದೊಡ್ಡ ಈರುಳ್ಳಿ ಇದೆ. ಈರುಳ್ಳಿ ಹಾಗೆಯೇ ಒಂದು ಎರಡು ದೊಡ್ಡ ಬೆಳ್ಳುಳ್ಳಿ ಇದೆ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಈ ಲೆವೆಲ್ಲಿ ಫ್ರೈ ಆಗಿದೆ. ಅದಕ್ಕೇ ಸ್ವಲ್ಪ ಶುಂಠಿ, ಒಂದೂವರೆಯಿಂದ 2 ಇಂಚಿಗೆ ಒಂದೆರಡು ದೊಡ್ಡದು ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಒಂದು ಪೀಸ್ ಚಕ್ಕೆ, ಒಂದು 4 ಲವಂಗ ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ. ಇವಾಗ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ತಣ್ಣಗಾಗಿದೆ. ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ. ಆದಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಇದ್ರಾಗೆ ಸ್ವಲ್ಪ ಖಾರನ ಎತ್ತಿಟ್ಕೊಂಡ್ಬಿಡೋಣ. ಸಾಕು. ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕಿಬಿಡೋಣ. ಇವಾಗ ಸ್ವಲ್ಪ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಮೊದಲೇ ನಾನು ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಒಂದು ಅರ್ಧ ಸ್ಪೂನು ಗರಂ ಮಸಾಲನ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ, 2 ಲವಂಗ ಹಾಕಿರೋದ್ರಿಂದ ಸ್ವಲ್ಪ ಗರಂ ಮಸಾಲನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಜಾರ್ ತೊಳೆದಿರೋ ನೀರನ್ನು ಹಾಕಿಬಿಡೋಣ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮೀಡಿಯಮ್ ಊರಿನಲ್ಲೇ ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ 1-2-3 ಗಂಟೆ ನೆಂದಿದೆ. ಕಡಲೆಬೇಳೆ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಜಾರಿಗೆ ಹಾಕ್ಕೊಂಬಿಟ್ಟು ಒಂದು 200 ಗ್ರಾಮ್ ಇದೆ. 3 ಗಂಟೆ ನೆನೆಸಿದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾವು ಉಳಿಸಿರೋ ಮಸಾಲೆನೂ ಇದಕ್ಕೆ ಹಾಕಿಬಿಟ್ಟು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಬಿಡೋಣ. ಈ ಲೆವೆಲಿಗೆ ರುಬ್ಬಿದ್ದೀನಿ. ತುಂಬ ನೈಸಲ್ಲ, ತರಿನೂ ಅಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಪುಡಿ, ಸ್ವಲ್ಪ ಉಪ್ಪು ಸಣ್ಣ ಕಟ್ ಮಾಡಿರೋದು ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದನ್ನು ಹಾಗೇ ಕುದಿಯೋ ಸಾಂಬಾರಲ್ಲಿ ಹಾಕಿದ್ರೂ ಬರುತ್ತೆ. ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀನಿ. ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಎಣ್ಣೆಯಲ್ಲಿ ತುಂಬ ಏನು ಫ್ರೈ ಮಾಡಲ್ಲ. ನೋಡೋಣ, ಎಣ್ಣೆ ಕಾದಿದೆ. ಸ್ವಲ್ಪ ನಾವು ಈ ಥರ ಉಂಡೆ ಮಾಡ್ಕೊಂಬಿಟ್ಟು, ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಂಬಿಟ್ಟು ಕರಿಯೋಣ. ತುಂಬ ಕರಿಯೋದು ಬೇಡ, ಒಂದು ಅರ್ಧ ಕರಿಯೋಣ. ಹಾಗೇನೂ ಹಾಕ್ಬೋದು. ಈ ಥರ ಕರ್ದಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆಲ್ಲ ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡ್ದಂಗೆ ನಾವು ಸಾಂಬಾರಲ್ಲಿ ಬಂದುಬಿಡುತ್ತೆ. ಹಾಗೇ ನಾವು ಹಾಕ್ಬೋದು ಕುದಿಯೋ ಸಾಂಬಾರಲ್ಲಿ. ಸ್ವಲ್ಪ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ನಾವು ಮಸಾಲೆ ಬೇರೆ ಹಾಕ್ಬಿಟ್ಟಿದ್ವಲ್ಲ, ರುಬ್ಬಿರೋ ಮಸಾಲೆನಲ್ಲಿ ಉಳಿಸಿದ್ದನ್ನು ಹಾಕಿದ್ದೀನಿ. ಸ್ವಲ್ಪ ತೆಕ್ಕೊಂಬಿಟ್ಟು ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕೋಣ. ಇವಾಗ ಸಾಕು, ತೆಕ್ಕೊಂಬಿಡೋಣ. ಸಾಂಬಾರಲ್ಲೂ ಬೇಯುತ್ತೆ. ತುಂಬ ಏನು ಫ್ರೈ ಮಾಡೋದು ಬೇಡ. ಹಿಂಗೆ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಅರ್ಧ ಫ್ರೈ ಮಾಡಿದ್ದೀನಿ. ಹೀಗೇ ಎಲ್ಲದನ್ನು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಚೆನ್ನಾಗಿ ಕುದ್ದಿದೆ ಗ್ರೇವಿ. 7-8 ನಿಮಿಷ ಕುದ್ದಿದೆ. ಇದೇ ತುಂಬ ಕರೆದಿಲ್ಲ. ಈ ಲೆವೆಲಿಗೆ ಸ್ವಲ್ಪ ಎಣ್ಣೆಯಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ. ಹಾಗೆಯೇ ಈ ಥರ ಕುದಿಯೋದ್ರಲ್ಲಿ ಹಾಕಿದ್ರೂ ಬೇಯುತ್ತೆ. ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ. ಹಾಕೋಣ. ಇದು ಹಾಕಿದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು 3-4 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ನಾವು ಉಂಡೆ ಬೇಯಬೇಕು ಸಾಂಬಾರಲ್ಲಿ. ನೋಡೋಣ, 5-6 ನಿಮಿಷ ಕುದ್ದಿದೆ.
ಅವು ಚೆನ್ನಾಗಿ ಬೇಯಬೇಕು. ತುಂಬ ಕಡಲೆಬೇಳೆನ ರುಬ್ಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಬೇಕಾಗತ್ತೆ. ಹಾಗೇ ರುಬ್ಬಿದರೆ ಇಲ್ಲಿ ಬೇಯಲ್ಲ. ಸ್ವಲ್ಪ ತೆಳುವಾಗೆ ಇದನ್ನ ಮಾಡ್ಕೊಂಡು ನಾವು ಕರಿಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. 5-6 ನಿಮಿಷ ನಿಧಾನ ಊರಿನಲ್ಲಿ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಕಂಪ್ಲೀಟ್ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಸರ್ವ್ ಬಿಸಿ ಬಿಸಿ ವೆಜ್ ಕೈಮಾ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ತುಂಬ ಅದ್ಭುತ ಟೇಸ್ಟು. ನಾನ್ ವೆಜ್ಜನ್ನೇ ಮರೆಸ್ಬಿಡುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಪೀಸ್ ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಇದು ನಾವು ಕಡ್ಲೆಟ್ಟನ್ನು ತುಂಬ ಗಟ್ಟಿ ಮಾಡ್ಕೋಬಾರ್ದು, ತೆಳುವು ಮಾಡ್ಕೋಬಾರ್ದು. ಆ ಲೆವೆಲಿಗೆ ಇದಾದರೆ ಇದು ತುಂಬ ಚೆನ್ನಾಗಿ ಬೆಂದಿದೆ. ನಿಧಾನ ಊರಿನಲ್ಲಿ ನಾನು 8 ನಿಮಿಷ ತನಕ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ. ಇದು ಚಪಾತಿ, ಮುದ್ದೆ, ಅನ್ನ, ರೊಟ್ಟಿ ಎಲ್ಲದಕ್ಕೂ ತುಂಬ ಅದ್ಭುತ ಟೇಸ್ಟು. ಈ ಮಳೆ ವಾತಾವರಣಕ್ಕಂತೂ ನಾನ್ ವೆಜ್ಜನ್ನೇ ಮರೆಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ. ಜೋಳದ ಮುದ್ದೆನೂ ನಡೆಯುತ್ತೆ, ರಾಗಿ ಮುದ್ದೆಗೂ ತುಂಬ ಸೆಟ್ ಆಗುತ್ತೆ. ಚಪಾತಿ, ರೊಟ್ಟಿ, ಅನ್ನಕ್ಕಂತೂ ಕಲ್ಸ್ಕೊಂಡು ತಿಂತಾಯಿದ್ರೆ ತುಂಬ ತುಂಬ ಅದ್ಭುತ ಟೇಸ್ಟ್. ಈ ಮಳೆ ವಾತಾವರಣಕ್ಕೂ ಈ ಒಂದು ಶ್ರಾವಣದಲ್ಲಿ 1 ತಿಂಗಳು ನಾನ್ ವೆಜ್ ಇರಲ್ಲ. ಈ ಟೈಮಲ್ಲಂತೂ ಬಾಯಿಗೆ ಅದ್ಭುತ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಕಡಲೆ ಹಿಟ್ಟನ್ನು ರುಬ್ಬಿದ ಮೇಲೆ ಎಣ್ಣೆಯಲ್ಲಿ ಕರಿಬೇಕು ಅಂತೇನಿಲ್ಲ. ಹಾಗೆಯೇ ಕುದೀತಾ ಇರೋ ಸಾಂಬಾರಿಗೆ ಹಾಕಿದರೆ ಗಟ್ಟಿ ಬರುತ್ತೆ. ಈ ಥರ ಸ್ವಲ್ಪ ಒಂದು ಅರ್ಧ ಕರ್ದು ಹಾಕಿರಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.